ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಈ ಗುರು ಸಂಚಾರದ ಪ್ರಭಾವ ಯಾವ ತರ ಇದೆ ಅಂದ್ರೆ ನಿಮಗೆ ಸಂಪೂರ್ಣವಾಗಿ ಗುರುಬಲ ಪ್ರಾರಂಭ ಆಗ್ತಾ ಇದೆ. ಇದುವರೆಗೂ ಅನೇಕ ಕಷ್ಟಗಳು, ತೊಂದರೆಗಳು, ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಕ್ಕಂತ ನೀವು ಈಗ ಒಂದಿಷ್ಟು ನಿರಾಳವಾಗುವಂತಹ ಸಂದರ್ಭ. ಗುರುವಿನ ಪ್ರಭಾವ ನಿಮಗೆ ಗುರುಬಲ ಅನ್ನುವಂಥದ್ದು ಸಂಪೂರ್ಣವಾಗಿದೆ. 2ನೇ ಸ್ಥಾನ ಅಂದ್ರೆ ಈ ಜೂನ್ 2ನೇ ತಾರೀಕಿನಿಂದ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾರಣದಿಂದಾಗಿ ನಿಮ್ಮ ರಾಶಿಗೆ 2ನೇ ಗುರು ಆಗಿರ್ತಕ್ಕಂಥದ್ದು. ನಿಮಗೆ ಸಂಪೂರ್ಣವಾದ ಗುರುಬಲ ಇದೆ. ಸಂಪೂರ್ಣವಾದ ಗುರುಬಲದ ಪ್ರಭಾವದ ಜೊತೆಗೆ ನಿಮಗೆ ಎಚ್ಚರಿಕೆಗಳು ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ನಿಮಗೆ ಕೆಲವು ಎಚ್ಚರಿಕೆಗಳು ಕೂಡ ಇದಾವೆ. ಯಾವ ನಿಟ್ಟಿನಲ್ಲಿ ಪ್ರಯತ್ನ ಪಟ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ವಿಸ್ತೃತವಾಗಿ ತಿಳಿತಾ ಇರ್ತಕ್ಕಂಥದ್ದು. ಈ ಗ್ರಹಗಳ ಚಲನೆ ಬಗ್ಗೆ ನೀವು ತಿಳ್ಕೊತೀರಿ, ಹಣಕಾಸಿನ ಬಗ್ಗೆ, ವೃತ್ತಿ ಜೀವನ, ಲಾಭದ ವೃತ್ತಿಗಳು ಯಾವುದು, ಎಚ್ಚರಿಕೆಯ ವೃತ್ತಿಗಳು ಯಾವುದು, ಆರೋಗ್ಯ ಹೇಗಿರುತ್ತೆ, ವಿದ್ಯಾಭ್ಯಾಸ ಹೇಗಿರುತ್ತೆ, ಬಂಧು ಮಿತ್ರರು ಹೇಗಿರುತ್ತಾರೆ, ದಾಂಪತ್ಯ ಜೀವನ ಯಾವ ತರ ಇರುತ್ತೆ, ಪ್ರಯಾಣ ಯಾವ ತರ ಇರುತ್ತೆ, ಮತ್ತು ಹೊಸ ವಸ್ತುಗಳನ್ನೇನಾದ್ರೂ ಹೊಸ ಆಸ್ತಿ ಪಾಸ್ತಿ ಖರೀದಿ ಮಾಡೋ ಯೋಗ ಇದೆಯಾ ಈ ವರ್ಷದಲ್ಲಿ, ಸಾರ್ವಜನಿಕ ಜೀವನ ಯಾವ ತರ ಇರುತ್ತೆ, ಮತ್ತು ಈ ವರ್ಷದ ಬಹಳ ದೊಡ್ಡ ಎಚ್ಚರಿಕೆಗಳು ಯಾವುದು, ಮತ್ತೆ ಅದ್ಭುತವಾದ ಪರಿಹಾರಗಳು ಕೂಡ ಯಾವುದು ಅನ್ನುವಂಥದ್ರ ಬಗ್ಗೆ ಬಹಳ ಅದ್ಭುತವಾದ ವಿಸ್ತೃತವಾದಂತ ವಿಷಯ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ವಿಡಿಯೋ ಪೂರ್ಣವಾಗಿ ನೋಡ್ಬೇಕು, ಅಂದ್ರೆ ಮಾತ್ರ ನಿಮಗೆ ಎಲ್ಲಾ ಮಾಹಿತಿಗಳು ಸಿಗೋದಕ್ಕೆ ಸಾಧ್ಯ ಇದೆ. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ಈ ಒಂದು ಅವಧಿಯಲ್ಲಿ ಅಂದ್ರೆ ಈ ಜೂನ್ 2ನೇ ತಾರೀಕಿನ ನಂತರ ಗುರು ಏನು ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ, ಅದರ ಒಂದು ಪರಿಣಾಮ ನೋಡಿ. ಗ್ರಹಗಳ ಚಲನೆಯ ಪ್ರಭಾವ ನೋಡೋದಾದ್ರೆ ಈ ಅವಧಿಯಲ್ಲಿ ಗುರು ಧನಸ್ಥಾನ ಹಾಗೂ ಮಾತು ಹಾಗೆಯೇ ಕುಟುಂಬದ ಸ್ಥಾನವನ್ನ ಸ್ಪರ್ಶಿಸುವಂತಹ ಒಂದು ಸಂದರ್ಭ. ಚಂದ್ರನ ಪ್ರಭಾವದಿಂದ ನಿಮಗೆ ಭಾವನಾತ್ಮಕತೆ ಹೆಚ್ಚಾಗುವಂಥದ್ದು. ನೀವು ಕೆಲವೊಮ್ಮೆ ಭಾವನಾತ್ಮಕವಾದಂತ ವ್ಯಕ್ತಿ, ಮನಸ್ಸಿಗೆ ಸಂಬಂಧಪಟ್ಟಂತಹ ಯೋಚನೆಗಳಲ್ಲಿ ಇರ್ತಕ್ಕಂಥದ್ದು, ಅತಿಯಾಗಿ ಯೋಚಿಸುವಂಥದ್ದು, ಇನ್ನು ಒಳಗೊಳಗೆ ಕಳವಳ ಪಡುವಂಥದ್ದು. ನಿಮಗೆ ಎಷ್ಟೇ ನೋವುಗಳು, ತೊಂದರೆಗಳು, ಕಷ್ಟಗಳು ಈ ಹಿಂದೆ ಬಹಳಷ್ಟು ಸಮಸ್ಯೆಗಳನ್ನ ಜೀವನದುದ್ದಕ್ಕೂ ಅನುಭವಿಸಿದ್ದೀರಾ. ಅದನ್ನೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೆಣಗಾಡ್ತಾ ಇರ್ತಕ್ಕಂಥದ್ದು. ಈಗ ಒಂದು ಕಾಲ ಬಂತು, ಈಗ ಒಂದು ಸಂದರ್ಭ ಬಂತು. ಈ ಸಂದರ್ಭದಲ್ಲಿ ಶನಿ ಭಾಗ್ಯಸ್ಥಾನದ ಮೇಲೆ ದೃಷ್ಟಿ ಬೀರ್ತಕ್ಕಂಥದ್ರಿಂದ ಪ್ರಯತ್ನ ಮಾಡಿದ್ರೆ ನಿಮಗೆ ಬಹಳ ಒಳ್ಳೆ ಅನುಕೂಲತೆಗಳು. ಒಂದು ಕಡೆಯಿಂದ ಗುರುವಿನ ಪ್ರಭಾವ, ಒಂದು ಕಡೆಯಿಂದ ಶನಿ ಕೂಡ ಒಂದಿಷ್ಟು ಪಾಸಿಟಿವ್ ಆಗಿರ್ತಕ್ಕಂತಹ ಒಂದು ಫಲಗಳನ್ನ ನೀಡತಕ್ಕಂಥದ್ದು. ನೋಡಿ, ಈ ಒಂದು ವರ್ಷದಲ್ಲಿ ಹಣಕಾಸಿನ ಸ್ಥಿತಿಗತಿಗಳು ಹೇಗಿದೆ ನೋಡಿ. ಹಣಕಾಸು ಮತ್ತು ವೃತ್ತಿ ಜೀವನ ಯಾವ ತರ ಇರುತ್ತಂತಂದ್ರೆ ಈ ಒಂದು ವರ್ಷದಲ್ಲಿ ಹಣ ಬರುತ್ತೆ, ಆದ್ರೆ ಬಂದಿರ್ತಕ್ಕ ಗುರುವಿನ ಪ್ರಭಾವ ಇದೆ ಅಂತಂದ್ರೆ ಸಹಜವಾಗಿ ನಿಮಗೆ ಹಣಕಾಸಿನಲ್ಲಿ ಅಭಿವೃದ್ಧಿ, ಆರೋಗ್ಯದಲ್ಲಿ ಅಭಿವೃದ್ಧಿ, ಮತ್ತು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಸಹಜವಾಗಿ ಒಂದು ಒಳ್ಳೆ ಫಲಗಳು, ಪಾಸಿಟಿವ್ ಫಲಗಳು ಇರುತ್ತೆ. ಖಂಡಿತವಾಗ್ಲೂ ಪಾಸಿಟಿವ್ ಫಲಗಳಿದೆ, ಆದ್ರೆ ಅದರಲ್ಲಿ ಇರುವಂತ ನೆಗೆಟಿವ್ ಗಳನ್ನು ನಾವು ಯೋಚನೆ ಮಾಡ್ಕೋಬೇಕಾಗತ್ತೆ. ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು. ಹೌದು, ಹಣ ಬರ್ತಾ ಇದೆ, ದುಂದು ವೆಚ್ಚ ಮಾಡಿದ್ರೆ ಬಂದಿರುವಂತ ಹಣಕ್ಕೆ ಬೆಲೆನೇ ಇರೋದಿಲ್ಲ. ಹಾಗಾಗಿ ಹಣಕಾಸಿನ ನಿಯಂತ್ರಣವನ್ನ ಇಟ್ಕೋಬೇಕಾಗತ್ತೆ. ನೀವು ಈ ವರ್ಷದಲ್ಲಿ ಮನೆ ಅಥವಾ ಜಮೀನು, ವಾಹನ ಸಮೇತವಾಗಿ ಒಂದು ಖರೀದಿ ಮಾಡುವಂತಹ ಸಂದರ್ಭಗಳು ಕೂಡ ನಿಮಗೆ ಇದೆ. ಆದ್ರೆ ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೋಬೇಕು. ಎಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಯಾವ ದುಡ್ಡು ಬರ್ತಾ ಇದೆ, ಎಷ್ಟು ಇಟ್ಕೋಬೇಕು, ಎಷ್ಟು ಖರ್ಚು ಮಾಡ್ಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸರಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ಯೋಜನೆಯನ್ನ ರೂಪಿಸ್ಕೊಂಡ್ರೆ ಮಾತ್ರ ನಿಮಗಿಲ್ಲಿ ಲಾಭ ಆಗುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂತಂದ್ರೆ ಈ ಒಂದು ಗುರುಬಲದ ಪ್ರಭಾವ ನೀವು ಉಪಯೋಗ ಮಾಡ್ಕೋಬೇಕು ಅಂತಂದ್ರೆ ಇದ್ರ ಬಗ್ಗೆ ಗಮನ ಇರಬೇಕು. ಇನ್ನು ಬಹಳ ವಿಶೇಷವಾಗಿ ಈ ಒಂದು ವರ್ಷದಲ್ಲಿ ನಿಮಗೆ ಲಾಭ ಕೊಡ್ತಕ್ಕಂತಹ ವೃತ್ತಿಗಳು ಯಾವುದು ಅಂತಂದ್ರೆ ಈ ಶಿಕ್ಷಣ ಕ್ಷೇತ್ರ, ಸಲಹೆಗಾರಿಕೆ, ರಿಯಲ್ ಎಸ್ಟೇಟು, ಮತ್ತೆ ಈ ವ್ಯವಹಾರ ಯಾವುದು, ಈ ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ಗೃಹ ಉಪಯೋಗಿ ವಸ್ತುಗಳು, ಕೃಷಿ, ಹಾಲು ಅಥವಾ ನೀರಿಗೆ ಸಂಬಂಧಿಸಿರ್ತಕ್ಕಂತಹ ಉದ್ಯಮಗಳು ನಿಮಗೆ ಅತಿಯಾಗಿ ಬಹಳಷ್ಟು ಲಾಭಗಳನ್ನ ತಂದು ಕೊಡ್ತಕ್ಕಂತ ವೃತ್ತಿಗಳು ಅಂತ ಹೇಳ್ಬೋದು. ಇನ್ನು ನೀವು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕಾಗಿರುವಂತ ಕೆಲಸಗಳು ಯಾವ್ದು ಅಂತಂದ್ರೆ ಈ ಕಟ್ಟಡ ನಿರ್ಮಾಣ, ದೊಡ್ಡ ಮಟ್ಟದ ಹೂಡಿಕೆ, ಹಾಗೆ ಈ ಜಂಟಿ ವ್ಯವಹಾರಗಳು, ಪಾರ್ಟ್ನರ್ಶಿಪ್ ವ್ಯವಹಾರಗಳು, ಹೊಸ ಕೆಲಸ ಹುಡುಕುತ್ತಿದ್ದವರಿಗೆ ಜೂನ್ ನಂತರ ಬಹಳ ಒಳ್ಳೆ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ತಕ್ಷಣದ ಒಂದು ಫಲ ನಿರೀಕ್ಷೆ ಮಾಡಬೇಡಿ. ಎಷ್ಟು ಸಂಯಮದಿಂದ ಇರ್ತೀರಿ ಅಷ್ಟು ನಿಮಗೆ ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವೃತ್ತಿ ಕ್ಷೇತ್ರದಲ್ಲಿ ಈಗ ನಾನು ಹೇಳಿರುವಂತ ಈ ವೃತ್ತಿಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ, ಎಚ್ಚರಿಕೆ ಇರಲಿ.
ಇನ್ನು ಈ ವರ್ಷದಲ್ಲಿ ಆರೋಗ್ಯದ ಬಗ್ಗೆ, ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಆದ್ರೂ ಕೂಡ ಕೆಲವೊಂದು ಗಮನದಲ್ಲಿ ಇಟ್ಕೋಬೇಕಾಗಿರತಕ್ಕಂತ ವಿಚಾರ ಏನಂತಂದ್ರೆ ಈ ಜೀರ್ಣಕ್ರಿಯೆ, ಯಕೃತ್ತಿನ ಭಾಗ, ಹಾಗೆಯೇ ಈ ಎದೆ ಭಾಗ, ಈ ಮೂರರಲ್ಲಿ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು. ಅತಿಯಾದ ಊಟ, ಸಿಹಿ ಪದಾರ್ಥಗಳ ಜೊತೆಗೆ ಸಮಯ ಬಿಟ್ಟು ಸಮಯಕ್ಕೆ ಆಹಾರ ತಿನ್ನುವಂಥದ್ದು, ಇವು ನಿಮಗೆ ಸ್ವಲ್ಪ ಅನಾರೋಗ್ಯಗಳಿಗೆ ಕಾರಣ ಆಗುವಂತ ಸಾಧ್ಯತೆ ಇದೆ. ಮನಸ್ಸಿನ ಒತ್ತಡಕ್ಕೆ ಕೆಲವೊಮ್ಮೆ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ತುಂಬಾ ಬೇಸಿಕ್ ಆಗಿ ನೀವು ಆರೋಗ್ಯದ ಎಚ್ಚರಿಕೆಗಳನ್ನ ಇಟ್ಕೊಂಡ್ರೆ ಸಾಕು, ನೀವು ಫಸ್ಟ್ ಕ್ಲಾಸ್ ಆಗಿ ಆರೋಗ್ಯದ ಒಂದು ಅನುಕೂಲತೆಗಳು ಆಗತ್ತೆ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಈ ಮಕ್ಕಳ ಬಗ್ಗೆ, ಅಥವಾ ನೀವೇನಾದ್ರೂ ವಿದ್ಯಾರ್ಥಿಗಳಾಗಿದ್ರೆ ಅಥವಾ ನಿಮ್ಮ ಮಕ್ಕಳು ವಿದ್ಯಾರ್ಥಿಗಳಾಗಿದ್ರೆ ಹೇಗಿದೆ ಅಂತ ನೋಡಿದ್ರೆ, ವಿದ್ಯಾರ್ಥಿಗಳಿಗೆ ಅಂದ್ರೆ ನೀವು ವಿದ್ಯಾರ್ಥಿಗಳಾಗಿದ್ರೆ ಇದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಏಕಾಗ್ರತೆ, ಗುರುವಿನ ಪ್ರಭಾವ ತುಂಬಾ ಚೆನ್ನಾಗಿರುತ್ತೆ. ಜ್ಞಾನಕಾರಕನಾಗಿರ್ತಕ್ಕಂಥ ಗುರು ಬಹಳಷ್ಟು ಒಳ್ಳೆಯ ಫಲಗಳನ್ನು ನಿಮಗೆ ತಂದು ಕೊಡ್ತಾನೆ. ಉತ್ತಮವಾದಂತಹ ಶಿಕ್ಷಣಕ್ಕೆ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಮಕ್ಕಳ ವಿಷಯದಲ್ಲಿ ಕೆಲವೊಮ್ಮೆ ಚಿಂತೆ ಇದ್ರೂ ಕೂಡ ಅಂತಿಮವಾಗಿ ಸಂತೋಷವನ್ನ ಕೊಡ್ತಾರೆ. ಸ್ವಯಂ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಈ ಸಮಯ ಹೊಸ ಕೌಶಲ್ಯಗಳನ್ನ ಕಲಿಯೋದಕ್ಕೆ ತುಂಬಾ ಸೂಕ್ತವಾಗಿರತಕ್ಕಂತ ಸಂದರ್ಭ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೂ ಮತ್ತು ನಿಮ್ಮ ಮಕ್ಕಳು ವಿದ್ಯಾರ್ಥಿಗಳಾಗಿದ್ರು ಚೆನ್ನಾಗಿ. ಈ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಇನ್ನೂ ಬಹಳ ಮುಖ್ಯವಾಗಿರ್ತಕ್ಕಂಥ ಟಾಪಿಕ್ ಗಳಿದಾವೆ, ವಿಡಿಯೋ ಕೊನೆ ತನಕ ನೋಡ್ಬೇಕು. ಆದ್ರೆ ಅದಕ್ಕಿಂತ ಮುಂಚೆ ನಿಮಗಾಗಿನೇ ವಿಶೇಷವಾಗಿ ಒಂದು ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರುವಂತದ್ದು. 80ರಿಂದ 100 ಪುಟ ನಿಮ್ ಒಬ್ಬರದೇ ಸಿಗುತ್ತೆ ಜಾತಕ ಫಲ ಅಂತಂದ್ರೆ ಹೇಗಿರ್ಬೋದು, ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಮುಂದಿನ ವಿಚಾರಗಳನ್ನ ನೋಡೋಣ. ನೋಡಿ, ಬಂಧು ಮಿತ್ರರು ಮತ್ತು ಜನಸಂಪರ್ಕದ ಬಗ್ಗೆ ನೋಡೋದಾದ್ರೆ, ಸಾಮಾಜಿಕವಾಗಿ ನಿಮಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದು, ಹಿರಿಯರ ಜೊತೆ, ಗಣ್ಯ ವ್ಯಕ್ತಿಗಳ ಜೊತೆ ಸಂಪರ್ಕ ಬರ್ತಕ್ಕಂಥದ್ದು, ಹಳೆಯ ಸ್ನೇಹಿತರ ಭೇಟಿ ನಿಮ್ಮ ಮನಸ್ಸಿಗೆ ಹರ್ಷವನ್ನ ತಂದು ಕೊಡುತ್ತೆ. ಆದ್ರೆ ಮನೆಯೊಳಗಿನ ಮಾತುಕತೆಗಳು ಸ್ವಲ್ಪ ಜಾಗ್ರತೆ ಇದ್ರೆ ಒಳ್ಳೇದು. ಸಣ್ಣ ವಿಷಯ ದೊಡ್ಡದಾಗುವಂತ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ತಾಳ್ಮೆಯನ್ನ ತಗೊಳ್ಳಿ. ಇನ್ನು ದಾಂಪತ್ಯ ಜೀವನ ಯಾವ ತರ ಇರುತ್ತೆ ನೋಡಿ, ಸಾಮರಸ್ಯದಿಂದ ಕೂಡಿರುತ್ತೆ. ಆದ್ರೆ ಭಾವನಾತ್ಮಕ ಮಾತುಗಳು ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳನ್ನ ತರುವಂತ ಸನ್ನಿವೇಶಗಳಿರುತ್ತೆ. ಸಂಗಾತಿಗಳಿಂದ ಆರ್ಥಿಕ ಅಥವಾ ಆಸ್ತಿ ಸಂಬಂಧಿಸಿರ್ತಕ್ಕಂತಹ ಒಂದು ಸಹಾಯ ನಿಮಗೆ ಸಿಗುವಂತದ್ದು. ಪತಿಯಿಂದ ಪತ್ನಿಗೆ, ಪತ್ನಿಯಿಂದ ಪತಿಗೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಮತ್ತು ಈ ಹಣಕಾಸಿನ ಲಾಭಗಳು ಕೂಡ ಚೆನ್ನಾಗಿರುತ್ತೆ. ಇನ್ನು ಈ ಪ್ರಯಾಣ, ಈ ಒಂದು ವರ್ಷದಲ್ಲಿ ಪ್ರಯಾಣ ಯಾವ ತರ ಇರುತ್ತೆ ಅಂತಂದ್ರೆ, ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಮಾಡುವಾಗ ಒಂದು ಒಳ್ಳೆ ಯೋಗಗಳು ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಮಾಡುವ ಯೋಗ, ಕುಟುಂಬದೊಂದಿಗೆ ಸಣ್ಣ ಪ್ರಯಾಣಗಳು ಹೆಚ್ಚು ಸಂತೋಷವನ್ನ ನೀಡುತ್ತೆ. ದೂರದ ಪ್ರಯಾಣಗಳಿಗಿಂತ ಹತ್ತಿರದ ಪ್ರವಾಸಗಳು ಉತ್ತಮವಾಗಿರತಕ್ಕಂತ ಫಲ ನಿಮಗೆ ತಂದು ಕೊಡ್ತಾ ಇರತಕ್ಕಂಥದ್ದು. ಇನ್ನು ಹೊಸ ವಸ್ತುಗಳು ಖರೀದಿ ಮಾಡೋದ್ರ ಬಗ್ಗೆ ಹೇಗಿದೆ ಈ ವರ್ಷ ನೋಡಿ, ಮನೆ ಆಗಿರ್ಬೋದು, ಜಮೀನು, ವಾಹನ, ಇವುಗಳಿಗೆ ಬಹಳ ಒಳ್ಳೆ ಯೋಗಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ನಿಮ್ಮ ಒಂದು ಜಾತಕದ ಸ್ಥಿತಿ ಮೇಲೆ ಅವಲಂಬಿತವಾಗಿರುತ್ತೆ. ನಿಮ್ಮ ಜನ್ಮ ಜಾತಕ ಒಂದು ಪ್ರತಿಯನ್ನ ನುರಿತ ಜ್ಯೋತಿಷ್ಯರಲ್ಲಿ ಕೇಳಿ ಅದ್ರ ಬಗ್ಗೆ ಜನ್ಮ ಜಾತಕದಲ್ಲಿ ಗುರು ಯಾವ ಒಂದು ಫಲವನ್ನ ನೀಡ್ತಾ ಇದ್ದಾನೆ, ಯಾವ ಸ್ಥಾನದಲ್ಲಿ ಇದ್ದಾನೆ ಅನ್ನುವಂಥದ್ರು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಅದನ್ನು ಕೂಡ ನೀವು ತೋರಿಸ್ಬೇಕಾಗತ್ತೆ. ಇನ್ನು ಅವಸರದಲ್ಲಿ ಆಸ್ತಿ ಖರೀದಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ವಿಚಾರಿಸಿ ಮುಂದೆ ಹೋಗುವಂಥದ್ದು. ಅದ್ರ ಬಗ್ಗೆ ಸಾಕಷ್ಟು ತಿಳಿದುಕೊಂಡು ನೀವು ಕೈ ಹಾಕಿದ್ರೆ ಲಾಭ ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ ಈ ವರ್ಷದಲ್ಲಿ. ಇನ್ನು ನಿಮ್ಮ ಸಾರ್ವಜನಿಕ ಜೀವನ ಯಾವ ತರ ಇರುತ್ತೆ ಅಂತಂದ್ರೆ, ನಿಮ್ಮ ಮಾತಿಗೆ ಒಂದು ಬೆಲೆ ಇರುತ್ತೆ, ನಿಮಗೊಂದು ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ ಸಮಾಜದಲ್ಲಿ. ಜನರ ನಡುವೆ ನಿಮಗೆ ಗೌರವ ಹೆಚ್ಚಾಗುವಂಥದ್ದು, ನೀವು ಹೇಳುವಂತ ಮಾತುಗಳು ಬಹಳ ಒಳ್ಳೆ ಪ್ರಭಾವ ಬೀರುವಂಥದ್ದು. ಆದ್ರಿಂದ ನಿಮ್ಮ ಮಾತಿನಲ್ಲಿ ಸ್ವಲ್ಪ ತೂಕ ಇದ್ರೆ ಇನ್ನೂ ನಿಮಗೆ ವ್ಯಕ್ತಿತ್ವಕ್ಕೆ ಇನ್ನೂ ಹೆಚ್ಚಿನ ಒಂದು ಗತ್ತು ಬರುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಈ ಒಂದು ವರ್ಷದಲ್ಲಿ ಪ್ರಮುಖವಾದ ಎಚ್ಚರಿಕೆಗಳನ್ನು ಯಾವ್ದು ಇಟ್ಕೋಬೇಕು, ಯಾವ ಎಚ್ಚರಿಕೆಗಳನ್ನು ಇಟ್ಕೊಂಡು ಹೋದ್ರೆ ಈ ಒಂದು ವರ್ಷದಲ್ಲಿ ಅದ್ಭುತವಾದಂತ ಒಂದು ಫಲ ನಿಮ್ಗೆ ಸಿಗುತ್ತೆ ಅಂತಂದ್ರೆ ನೋಡಿ, ಈ ತಾಯಂದಿರ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯವನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಗೆ ಮಾನಸಿಕ ಅಶಾಂತಿಯನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು.
ಯಾಕಂತಂದ್ರೆ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಖಂಡಿತವಾಗಿಯೂ ಅಂದ್ರೆ ನೀವು ಇಷ್ಟು ದಿವಸ ತುಂಬಾ ಕಷ್ಟಪಟ್ಟಿದಿರಲ್ವಾ, ಈಗ ಸುಖ ಸಿಗುವಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮೈ ಮರಿಬಾರ್ದು, ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡಬಾರ್ದು. ಹಾಗಾಗಿ ನೀವು ಏನೇ ಮಾಡಿದ್ರು ಅಳದು ತೂಗಿ ಮಾಡ್ಬೇಕು. ಮಾನಸಿಕವಾದಂತ ಸ್ಥಿತಿ ಚೆನ್ನಾಗಿದ್ರೆ ನಿರ್ಧಾರಗಳು ಕೂಡ ತುಂಬಾ ಚೆನ್ನಾಗಿರುತ್ತವೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು. ಹೂಡಿಕೆ ಮಾಡುವಾಗ ಆತುರ ಬೇಡ. ನೀವು ಆತುರದಿಂದ ಏನಾದ್ರೂ ನಿರ್ಧಾರ ತಗೊಂಡ್ರಿ ಅಂತಂದ್ರೆ ಹಣಕಾಸಿನ ನಷ್ಟವನ್ನ ಅನುಭವಿಸ್ಬೇಕಾಗುತ್ತೆ. ಇದು ಒಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು. ಇನ್ನು 4ನೇ ಎಚ್ಚರಿಕೆ, ಕುಟುಂಬದಲ್ಲಿ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇದ್ರೆ ಒಳ್ಳೇದು. ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಬೆರೆಯುವಂತ ಪ್ರಯತ್ನವನ್ನು ಮಾಡಿ. ಇನ್ನು 5ನೇ ಎಚ್ಚರಿಕೆ ಏನಂತಂದ್ರೆ, ಅತಿಯಾದ ನಿರೀಕ್ಷೆ ಹತಾಶೆಗೆ ಕಾರಣ ಆಗುತ್ತೆ ಅನ್ನುವಂತ ಸತ್ಯ ನಿಮಗೆ ತಿಳಿದಿರ್ಲಿ. ಯಾಕಂತಂದ್ರೆ ಏನೋ ಒಂದು ಜೀವನದಲ್ಲಿ ಎಲ್ಲರಿಗೂ ಆಸೆ ಇರುತ್ತೆ, ಆದ್ರೆ ಅತಿಯಾಗಿದ್ರೆ ಅದು ಏನಾಗುತ್ತೆ, ಅಮೃತವು ವಿಷ ಆಗುತ್ತೆ. ಹಾಗಾಗಿ ಅತಿಯಾದಂತಹ ನಿರೀಕ್ಷೆಗಳು ಬೇಡ. ನಿರೀಕ್ಷೆ ಇರ್ಲಿ, ಪ್ರಯತ್ನ ಇರ್ಲಿ, ನಿಮ್ಮ ಕಕ್ಷೆ ಏನಿದೆ, ನಿಮ್ಮ ಮಿತಿ ಏನಿದೆ, ಆ ಮಿತಿಯನ್ನ ನಿಮಗೆ ತಿಳಿದ್ರೆ ಸಾಕು, ಜೀವನದಲ್ಲಿ ನೀವು ಸುಖಿಯಾಗಿರ್ತೀರಿ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಅಂದ್ರೆ ಇನ್ನಾದ್ರೂ ಕಷ್ಟಗಳು ದೂರ ಆಗುವಂತ ಕಾಲ ಬಂತಲ್ಲ ಅಂತ ಹೇಳಿ ಸಂತೋಷ ಪಡಬೇಕು ಅಷ್ಟೇನೆ. ಜೊತೆಗೆ ನಿಮಗೆ ಇನ್ನೂ ಒಳ್ಳೆ ಫಲಗಳು ಸಿಗಬೇಕು, ಒಳ್ಳೆ ಒಂದು ಪ್ರಭಾವ ನಿಮ್ಮ ಜೀವನದ ಮೇಲೆ ಆಗ್ಬೇಕು ಅಂತಂದ್ರೆ ಪರಿಹಾರಗಳು ಬೇಕು. ತುಂಬಾ ಸರಳ ಶಾಸ್ತ್ರೋಕ್ತ ಪರಿಹಾರಗಳಿದಾವೆ. ಆ ಪರಿಹಾರಗಳನ್ನ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅದ್ಭುತವಾದಂತ ಅಭಿಪ್ರಾಯವನ್ನ ನಮಗ್ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೇಕು. ನಿಮ್ಮ ಅಭಿಪ್ರಾಯ ನಮಗ್ ತುಂಬಾ ಮುಖ್ಯ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅಲ್ಲೂ ಕೂಡ ನೀವು ಓದ್ತಿದ್ರೆ ನಿಮ್ಗೆ 12 ವಿಡಿಯೋಗಳು ಸಿಗ್ತವೆ ಈ ಗುರುಬಲಕ್ಕೆ ಸಂಬಂಧಪಟ್ಟಿರುವಂತದ್ದು. ಅಲ್ಲೂ ಕೂಡ ನಿಮ್ಗೆ ಇಷ್ಟವಾದಂತ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ವರ್ಷದಲ್ಲಿ ಅತಿ ಅಮೂಲ್ಯವಾಗಿರ್ತಕ್ಕಂತಹ ಪರಿಹಾರಗಳು ಯಾವುದು ಅಂತಂದ್ರೆ ನೋಡಿ, ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಅಥವಾ ಶ್ರೀ ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಹಳದಿ ವಸ್ತುಗಳ ದಾನ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನನ್ನ ನೀಡುವಂಥದ್ದು ಶುಭಕಾರಕವಾದ ಫಲ ಸಿಗುತ್ತೆ. ಗುರುವಾರ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಕೂಡ ನಿಮಗೊಂದು ಒಳ್ಳೆ ಫಲ ಸಿಗುತ್ತೆ. ವಿಷ್ಣು ಸಹಸ್ರನಾಮ ಪಠಣ ಮಾಡಿ ಓಂ ಗುರುವೇ ನಮಃ ಈ ಒಂದು ಜಪವನ್ನ ಮಾಡ್ತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಬಹಳಷ್ಟು ಶಾಂತಿಯನ್ನ ತರ್ತಕ್ಕಂಥದ್ದು. ತಂದೆ ತಾಯಿಗಳ ಒಂದು ಸೇವೆಯನ್ನ ಮಾಡುವಂಥದ್ದು, ತಂದೆ ತಾಯಿಗಳಿಗೆ ಗೌರವಿಸುವಂಥದ್ದು, ಗುರುಗಳ ಸೇವೆಯನ್ನ ಮಾಡ್ತಕ್ಕಂಥದ್ದು, ಇದು ಅತ್ಯುತ್ತಮವಾಗಿರ್ತಕ್ಕಂತಹ ಪರಿಹಾರ ಆಗಿರುವಂಥದ್ದು. ಈ ಒಂದು ವರ್ಷ ನಿಮಗೆ ಸುಖ ಕೊಡುವಂಥದ್ದು, ಸಂತೋಷ ಕೊಡುವಂಥದ್ದು. ಆದ್ರೆ ಪರೀಕ್ಷೆಯ ಮೂಲ ಅಂತೂ ಇರುತ್ತೆ. ನಿಮ್ಮ ತಾಳ್ಮೆ ಪರೀಕ್ಷೆ ಆಗತ್ತೆ, ಸಮಯ ಪರೀಕ್ಷೆ ಆಗತ್ತೆ. ನಿಮ್ಗೆ ಖಂಡಿತ ಒಳ್ಳೆ ಫಲ ಗುರುವಿನ ಒಂದು ಪ್ರಭಾವದಿಂದ ಇದೆ. ನೀವು ತಾಳ್ಮೆಯಿಂದ ಇದ್ರೆ ಈ ಒಂದು ವರ್ಷದಲ್ಲಿ ಈ ಸಂಚಾರ ನಿಮ್ಮ ಜೀವನದ ಒಂದು ನೆಲೆಗಟ್ಟುವಂತಹ ಸ್ಥಿರತೆಯನ್ನು ಕೊಡ್ತಕ್ಕಂಥದ್ದು ಅನ್ನುವಂತಹ ದಂತು ಸತ್ಯ. ಇನ್ನು ನಿಮ್ಮ ಜೀವನದಲ್ಲಿ ಸಕಲ ಅಷ್ಟೈಶ್ವರ್ಯಗಳು ಸಿಗಲಿ, ನಿಮ್ಮ ಮನೋಕಾಮನೆಗಳು ನೆರವೇರಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.